ಈ ರೀತಿ ಫಂಗಸ್ ಬಂದಿರೋ ಅಡಿಕೆಯಲ್ಲಿ ನೀವು ಊಟ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರೋದಂತೂ ಪಕ್ಕ. ಈ ಮಾತನ್ನು ನಾನು ಹೇಳ್ತಾ ಇರೋದಲ್ಲ, ಅಮೆರಿಕದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಟಿವ್ ಹೇಳ್ತಾ ಇರೋದು. ಮೇ 8, 2025ನೇ ತಾರೀಕಿಂದ ಭಾರತದಿಂದ ಯಾವೆಲ್ಲ ಅಡಿಕೆ ಎಲೆಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ರು ಅದನ್ನು ಯಾವುದೇ ಕಾರಣಕ್ಕೂ ಇಂಪೋರ್ಟ್ ಮಾಡ್ಕೊಬಾರ್ದು ಇನ್ನು ಮುಂದೆ. ಮತ್ತು ಈಗ ಇಂಪೋರ್ಟ್ ಮಾಡ್ಕೊಂಡಿರೋದು ಮತ್ತೆ ವಾಪಸ್ ಕಳಿಸ್ಬೇಕು ಅಂತ ಅಮೇರಿಕದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಟಿವ್ ಅಮೇರಿಕದ ಸರ್ಕಾರಕ್ಕೆ ಹೇಳಿಕೆ ಕೊಟ್ಟಿದೆ. ಇದರಿಂದ ನಮ್ಮ ದೇಶದ ಅಡಿಕೆ ಎಲೆ ತಯಾರಕರ ಮೇಲೆ ಭಾರೀ ಪ್ರಮಾಣದ ಪರಿಣಾಮ ಬೀರಿದೆ. ₹1, ₹2 ವ್ಯವಹಾರ ಅಲ್ಲ, $500 ಮಿಲಿಯನ್ ವ್ಯವಹಾರ ಇದು. ಹಾಗಿದ್ರೆ ನಿಜವಾಗ್ಲೂ ಅಡಿಕೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತಾ? ನೋಡಿ, ಈ ರೀತಿ ಫಂಗಸ್ ಇರುವ ಅಡಿಕೆ ಎಲೆಯಲ್ಲಿ ಊಟ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ. ಆಲ್ಕಲೈಡ್ಸ್ ಎಂಬ ವಿಷಕಾರಿ ಅಂಶ ಹೊರಬಿದ್ದು ಅದರಿಂದ ಕ್ಯಾನ್ಸರ್ ಬರುತ್ತೆ. ಈ ರೀತಿ ಪ್ಯೂರ್ ವೈಟ್ ಎಲೆಯಲ್ಲಿ ಊಟ ಮಾಡೋದ್ರಿಂದ ಯಾವುದೇ ರೀತಿ ಕ್ಯಾನ್ಸರ್ ಬರಲ್ಲ. ಯಾವುದೇ ಅಡಿಕೆ ಎಲೆ ತಯಾರಕರು ಈ ರೀತಿ ಎಲೆನ ಮಾರಾಟ ಮಾಡಲ್ಲ. ಈ ಥರ ಫಂಗಸ್ ಇರೋ ಎಲೆಗಳನ್ನ ಯಾರೂ ಮಾರಾಟ ಮಾಡಲ್ಲ. 1000ರಲ್ಲಿ 1 ಅಥವಾ 2 ಬರುತ್ತೆ. ಎಲ್ಲರೂ ಮಾರಾಟ ಮಾಡೋದು ಈ ರೀತಿ ಪ್ಯೂರ್ ವೈಟು. ಆದರೆ ಅಮೇರಿಕ FDA ಹೇಳ್ತಾ ಇರೋದು ಎಲ್ಲ ರೀತಿಯ ಅಡಿಕೆ ಎಲೆಯಲ್ಲೂ ಊಟ ಮಾಡೋದ್ರಿಂದ ಈ ರೀತಿ ಕಾಯಿಲೆಗಳು ಬರ್ತಾ ಇದೆ ಅಂತ. ಯಾಕೋ ಅಮೇರಿಕದ ದೊಡ್ಡಣ್ಣ ನಮ್ಮ ಭಾರತದ ಮೇಲೆ ಯಾವುದೇ ರೀತಿ ಶಸ್ತ್ರಾಸ್ತ್ರಗಳನ್ನು ಬಳಸದೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನಮ್ಮ ದೇಶದಲ್ಲೂ ಸಂಶೋಧನೆ ಮಾಡಿದ್ದಾರೆ, ಈ ಅಡಿಕೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಯಾವುದೇ ರೀತಿ ಕಾಯಿಲೆ ಬರಲ್ಲ ಅಂತ ಹೇಳಿದ್ದಾರೆ.